ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿಗೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟದ ಸಿಹಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ 18 ವರ್ಷಗಳಿಂದ ನೆನೆಗುದಿಗೆ ಬಿದ್ದಾಗ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು 18 ತಿಂಗಳಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾಪುರುಷ ಯಾರಾದರೂ ಇದ್ದರೆ ಅದು ಗುರುಪಾದಪ್ಪ ನಾಗಮಾರಪಳ್ಳಿಯವರಿದ್ದಾರೆ. ಆ ಕಾರಣಕ್ಕಾಗಿ ಅವರ ಒಂದು ಮೂರ್ತಿಯನ್ನು ಈ ಆವರಣದಲ್ಲಿ ನಾವು ಕಳೆದ 3 ವರ್ಷದ ಹಿಂದೆ ಸ್ಥಾಪನೆ ಮಾಡಿ ಆಗಿನಿಂದ ಈವರೆಗೆ ನಾವು ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಈಗ ತಾನೇ ಕರೆ ಕೊಟ್ಟಿದ್ದೇನೆ. ನಾವು ಶಾಶ್ವತರಲ್ಲ, ನಮ್ಮ ಆಡಳಿತ ಮಂಡಳಿ 5 ವರ್ಷಕ್ಕೊಮ್ಮೆ ಬದಲಾವಣೆಗಳಾಗೋದು ಸಹಜಿಕ. ಆದರೆ ಒಬ್ಬ ಮಹಾತ್ಮರ ಜನ್ಮದಿನ ಅವರಿಂದ ಸಹಾಯ ಪಡೆದಿರ್ತಕ್ಕಂಥ ನಾವು ಯಾರೂ ಮರಿಬಾರ್ದು. ಇಲ್ಲಿರ್ತಕ್ಕಂಥವರು ಈ ಜನ್ಮದಿನವನ್ನು ಇದೇ ರೀತಿ ಮುಂದುವರಿಸಬೇಕು. ಸಿಬ್ಬಂದಿ ಜನ್ಮ ದಿನೋತ್ಸವ ನಮ್ಮ ನೆಚ್ಚಿನ ಧುರೀಣರು, ಈ ನಾಡು ಕಂಡದ ದೊಡ್ಡ ಶಕ್ತಿ ನಮ್ಮ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಜನ್ಮ ದಿನೋತ್ಸವ. ಬಸವಣ್ಣ ಬಸವಣ್ಣ ಜೋರಾದ ಚಪ್ಪಾಳೆ ತಮ್ಮ ಭಕ್ತಿಯ ನಮನವನ್ನು ಸ್ವಲ್ಪ ಸೈಡ್ ಆದರೆ ನಮಗೆಲ್ಲ ಕಾಣಿಸ್ತಿದೆ. ಎಲ್ಲ ಆಡಿಯನ್ಸ್ಗೆ ಸ್ವಲ್ಪ ಅಣ್ಣವರು ಮಾಲೆ ಹಾಕೋದು ಪುಷ್ಪ ಹಮ್ಮಿಂಗ್ ಆಗ್ಬಾರ್ದಷ್ಟೇ. ಈ ಭಕ್ತಿ ಸಂಭ್ರಮದ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಜನ್ಮ ದಿನೋತ್ಸವ. ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿಗೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟದ ಸಿಹಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಕರೆ ಅವರ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಕುಡಿ ನಮ್ಮ ಹೆಮ್ಮೆಯ ನಾಯಕರು ಉಮಾಕಾಂತ ಅಣ್ಣಾಜಿ ಅವರು ಸಿಹಿಯನ್ನು ಹಂಚ್ಕೊಳ್ತಾ ನಾವೆಲ್ಲ ಸಿಹಿಯಾಗಿ ಹೀಗೆ ಇರೋಣ. ಅನೇಕ ಘಟನೆ ಇದ್ದು ಸಹಿತ ನಾವು ಸಂಘಟನೆ ಶಕ್ತಿಯಾಗಿ ಮುಂದುವರಿಯೋಣ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಈಗ ಮಮದಾಪುರ ಮೇಲೆ ಬಹಳ ಪ್ರೀತಿ ಅದ. ಸಕ್ಕರೆ ಕಾರ್ಖಾನೆ 18 ವರ್ಷಗಳಿಂದ ನೆನೆಗುದಿಗೆ ಬಿದ್ದಾಗ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು 18 ತಿಂಗಳಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾಪುರುಷ ಯಾರಾದರೂ ಇದ್ದರೆ ಅದು ಗುರುಪಾದಪ್ಪ ನಾಗಮಾರಪಳ್ಳಿಯವರಿದ್ದಾರೆ. ಆ ಕಾರಣಕ್ಕಾಗಿ ಅವರ ಒಂದು ಮೂರ್ತಿಯನ್ನು ಈ ಆವರಣದಲ್ಲಿ ನಾವು ಕಳೆದ 3 ವರ್ಷದ ಹಿಂದೆ ಸ್ಥಾಪನೆ ಮಾಡಿ ಆಗಿನಿಂದ ಈವರೆಗೆ ನಾವು ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಈಗ ತಾನೇ ಕರೆ ಕೊಟ್ಟಿದ್ದೇನೆ. ನಾವು ಶಾಶ್ವತರಲ್ಲ, ನಮ್ಮ ಆಡಳಿತ ಮಂಡಳಿ 5 ವರ್ಷಕ್ಕೊಮ್ಮೆ ಬದಲಾವಣೆಗಳಾಗೋದು ಸಹಜಿಕ. ಆದರೆ ಒಬ್ಬ ಮಹಾತ್ಮರ ಜನ್ಮದಿನ ಅವರಿಂದ ಸಹಾಯ ಪಡೆದಿರ್ತಕ್ಕಂಥ ನಾವು ಯಾರೂ ಮರಿಬಾರ್ದು. ಇಲ್ಲಿರ್ತಕ್ಕಂಥವರು ಈ ಜನ್ಮದಿನವನ್ನು ಇದೇ ರೀತಿ ಮುಂದುವರಿಸಬೇಕು. ಸಿಬ್ಬಂದಿ ವರ್ಗದವರು, ಆಡಳಿತ ವರ್ಗದವರು ಮುಂದುವರಿಸಬೇಕು ಎಂಬ ಮಾತನ್ನು ನಾನು ಈ ಭಾಷಣದಲ್ಲೂ ಹೇಳಿದ್ದೀನಿ, ತಮ್ಮ ಮೂಲಕವೂ ವಿನಂತಿ ಮಾಡ್ತೀನಿ. ಯಾಕಂದರೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು ಯಾವುದೇ ವೈಯಕ್ತಿಕವಾಗಿ ಸ್ವಂತಕ್ಕಾಗಿ ಮಾಡಿರ್ತಕ್ಕಂಥ ಆಸ್ತಿಗಳು ಇವಲ್ಲ. ಇವತ್ತು DCC ಬ್ಯಾಂಕ್ ಇರ್ಬೋದು, ನಾರಾಯಣ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇವತ್ತು ನಾಗಮಾರಪಳ್ಳಿ ಆಸ್ಪತ್ರೆ ಇರ್ಬೋದು, ಜನರಿಗಾಗಿ ಮಾಡಿರ್ತಕ್ಕಂಥ ಸಂಸ್ಥೆಗಳು. ಇವತ್ತು ಅವರು ಬಿಟ್ಟು ಹೋಗಿದ್ದಾರೆ ಅಂತಂದರೆ ಅವರನ್ನು ನಾವು ಮರಿಬಾರ್ದು. ಅದು ಮರೆತರೆ ನಾವು ಮನುಷ್ಯರೇ ಆಗೋದಿಲ್ಲ. ಇಡೀ ಬೀದರವನ್ನು ರಾಷ್ಟ್ರ ನೋಡೋ ರೀತಿಯಲ್ಲಿ ಯಾರಾದರೂ ಮಾಡಿದರೆ ಅದು ಗುರುಪಾದಪ್ಪ ನಾಗಮಾರಪಳ್ಳಿಯವರು ಮಾಡಿದ್ದಾರೆ. ಸ್ವಸಹಾಯ ಸಂಘದ ಸಂದರ್ಭದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಬಂದು 10 ರೂಪಾಯಿ ತೊಗೊಂಡು ಏನು ಮಾಡ್ತಾರೆ ಗುರುಪಾದಪ್ಪರು ಅಂತ. ಅದೇ ಒಂದು ಇತಿಹಾಸ ಮಾಡಿ ತೋರಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ನಾಗಮಾರಪಳ್ಳಿ ಮಾಡಿದ್ದಾರೆ. ಅವರ ಪರಿವಾರ ಇವತ್ತು ಉಮಾಕಾಂತ್ ನಾಗಮಾರಪಳ್ಳಿ, ಸೂರ್ಯಕಾಂತ್ ನಾಗಮಾರಪಳ್ಳಿ, ಇವತ್ತು ಯುವ ನಾಯಕ ತರುಣ್ ಅವರು ಸಹಿತ ಆಸ್ಪತ್ರೆಯ ಒಂದು ನೇತೃತ್ವ ವಹಿಸಿಕೊಂಡು ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಅಗಾಧವಾದಂಥ ಅಪಾರವಾದಂಥ ಬೆಂಬಲಿಗರಿದ್ದಾರೆ. ನಾನು ಅಧಿಕಾರದಲ್ಲಿದ್ದವರಿಗೆ ವಿನಂತಿ ಮಾಡ್ತೀನಿ, ಈ ಅಧಿಕಾರಗಳು ಶಾಶ್ವತ ಅಲ್ಲ, ಇವು ಬರ್ತವೆ ಹೋಗ್ತವೆ. ನಾವು ಯಾವತ್ತೂ ದ್ವೇಷದ ರಾಜಕೀಯ ಮಾಡೋದು ಬೇಡ. ನಾವೆಲ್ಲರೂ ಕಲಿತು ಸಂಸ್ಥೆಗಳನ್ನು ಕಟ್ಟುವ ಕೆಲಸ ಮಾಡೋಣ. ಈ ಹಿಂದೆ ನಾವು ಅನೇಕ ಬಾರಿ ಕಷ್ಟದಲ್ಲಿದ್ದಾಗ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಸಹಾಯ ಪಡೆದಿದ್ದೇವೆ. ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಅವ್ರ ಮಕ್ಕಳು ನಡೆಸ್ತಕ್ಕಂಥದ್ದು ಇರ್ಬೋದು, ಅವರ ಅಭಿಮಾನಿಗಳು ನಡೆಸ್ತಕ್ಕಂಥದ್ದು ಇರ್ಬೋದು, ಅದಕ್ಕೂ ನಾವು ಕೈಲಾದಂಥ ಸಹಾಯವನ್ನು ಮಾಡಿ ಈ ಸಂಸ್ಥೆಗಳನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು. ಯಾಕಂದರೆ ಈ ಸಂಸ್ಥೆ ಯಾರ್ದು ಸೊತ್ತಲ್ಲ. ಈ ಸಂಸ್ಥೆಗಳ ಮೇಲೆ ಲಕ್ಷಾಂತರ ರೈತರ ಒಂದು ಪರಿಸ್ಥಿತಿ ಇದ್ರ ಮ್ಯಾಗ ಅವರು ಅವಲಂಬಿತರಾಗಿದ್ದಾರೆ. ಇವತ್ತು ಸಾವಿರಾರು ಕಾರ್ಮಿಕರು ಇದ್ರ ಮ್ಯಾಗ ಅವಲಂಬಿತರಾಗಿದ್ದಾರೆ. ಅಂತ ಎಲ್ಲ ಕುಟುಂಬಗಳಿಗೆ ಬೀದಿ ತರ್ತಕ್ಕಂಥ ಕೆಲಸಗಳು ನಮ್ಮ ಸ್ವಾರ್ಥಕ್ಕಾಗಿ ಆಗಬಾರ್ದು. ಅದ್ರ ಯಾವ ಲಾಭನೂ ಇಲ್ಲ. ಇವ್ರು ಬೇಡ, ಇನ್ನೊಬ್ಬರು ಬಂದು ಕೂತು ನಡೆಸ್ರಿ.
ನೀವೇ ಬಂದು ಕೂತು ನಡೆಸಿರಿ. ಬಟ್ ಯಾವುದೇ ಸಂಸ್ಥೆಗಳು ಮುಚ್ಚಬಾರ್ದು. ಇವತ್ತು ಹಳ್ಳಿಕೇಡ್ ಸಕ್ಕರೆ ಕಾರ್ಖಾನೆ ಮುಚ್ಚಿದೆ, ಯಾರೂ ಆರಾಮ ಮಾಡೋಕ್ಕಾಗ್ತಾಯಿಲ್ಲ. ನಾವು ಯಾವ ಸರ್ಕಾರಗಳು ಮಾಡೋಕ್ಕಾಗ್ತಾಯಿಲ್ಲ. BJP ಮಾಡಿಲ್ಲ, ಜನತಾದಳ ಮಾಡಿಲ್ಲ, ಇವತ್ತು ಕಾಂಗ್ರೆಸ್ಸು ಮಾಡೋಕ್ಕಾಗ್ತಾಯಿಲ್ಲ. ಒಂದು ಸಂಸ್ಥೆ ಮುಚ್ತು ಅಂದರೆ ಅದನ್ನು ಆರಂಭ ಮಾಡೋದಷ್ಟು ಸರಳ ಅಲ್ಲ. ಅದಕ್ಕೆ ಯಾವ ಸಂಸ್ಥೆಗಳು ಚಾಲ್ತಿಯಲ್ಲಿವೆ ಆ ಸಂಸ್ಥೆಗಳಿಗೆ ನಿಮ್ಮ ಕೈಯಿಂದ ಆದಂಥ ಶಕ್ತಿಯನ್ನು ತುಂಬಿ ಆ ಸಂಸ್ಥೆಗಳನ್ನು ಉಳಿಸ್ಕೊಳ್ಳಿ. ಅದರಿಂದ ನಿಮ್ಗೆ ಒಳ್ಳೆಯ ಹೆಸರೇ ಬರುತ್ತೆ, ನಿಮಗೆ ಕೆಟ್ಟ ಹೆಸರು ಬರಲ್ಲ. ಇವೆಲ್ಲ ತಾತ್ಪೂರ್ತಿಕ. 5 ವರ್ಷ ನಂತರ ಚುನಾವಣೆಗಳು ಬಂದಾಗ ಮತ್ತೆ ಬೇಕಾದರೆ ನೀವೇ ಯಾರಿಗಾರ ನಿಲ್ಲಿಸಿ, ನೀವೇ ಗೆಲ್ಲಿಸಿ, ನೀವೇ ಒಬ್ಬರಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಈ ಸಂಸ್ಥೆಯಲ್ಲೂ ನೀವೇ ನಡೆಸಿರಿ, ಬೇಕಾಗಿಲ್ಲ. ಗುರುಪಾದಪ್ಪರು ಯಾವತ್ತೂ ಉಮಾಕಾಂತ್ ನಾಗಮರ್ಪಳ್ಳಿ ಅಧ್ಯಕ್ಷ ಆಗಬೇಕಂತ ಬಯಸಿಲ್ಲ, DK ಸಿದ್ದರಾಮಯ್ಯ ಅಧ್ಯಕ್ಷ ಆಗಬೇಕಂತ ಬಯಸಿಲ್ಲ. ಯಾರಾರ ಆಗ್ರಿ ಈ ಸಂಸ್ಥೆಗಳು ಉಳಿಲಿ ಅಂತ ಮಾಡಿದರು. ನೋಡ್ರಿ, ಈಗ ನನ್ನಂಥ ಒಬ್ಬ ಹುಡುಗ ಕರ್ಕೊಂಡು ಬಂದು ಉಮಾಕಾಂತ್ ಅವರು ಅಧ್ಯಕ್ಷ ಮಾಡ್ತಾರೆ ಇಂಥ ಒಂದು ದೊಡ್ಡ ಸಂಸ್ಥೆಗೆ ಅಂದರೆ ಇದು ನಾವು ನೆನೆಸ್ಕೋಬೇಕು. ಆ ಪರಿವಾರ ಯಾವ ರೀತಿ ಇದೆ, ಆ ಪರಿವಾರದ ವಿಚಾರಗಳು ಯಾವ ರೀತಿ ಇವೆ ಅಂತ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಆಗಬೇಕು. ನನಗೆ ವಿಶ್ವಾಸ ಇದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಭಾಳ ಬುದ್ಧಿವಂತರಿದ್ದಾರೆ. ಅವರು ಈ ನಿಟ್ಟಿನಲ್ಲಿ ಭಾಳ ಯೋಚನಾಬದ್ಧವಾಗಿ ನಿರ್ಣಯಗಳನ್ನು ಕೈಗೊಳ್ತಾರೆ ನಾವು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಅವರು ನಡೆದಿದ್ದಾರೆ. ಹಾಗಾಗಿಯೇ ಇವತ್ತು ಮಹಾತ್ಮ ಗಾಂಧಿ, ನಾರಾಯಣ್ ಜಾ, DCC ಬ್ಯಾಂಕ್ ಎಲ್ಲವೂ ಚೆನ್ನಾಗಿ ನಡೀತಾ ಇವೆ. ಇನ್ನೂ ಚೆನ್ನಾಗಿ ನಡಿಬೇಕು ಅಂತ ಅಪೇಕ್ಷೆ ಇದೆ. ಯಾಕಂದರೆ ಇಡೀ ಸರ್ಕಾರದಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ತಾವಿದ್ದೀರಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಾವು ಹೇಳಿದ್ರೆ ಕೇಳ್ತಕ್ಕಂಥ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈ ಸರ್ಕಾರದಲ್ಲಿದೆ. ಅದಕ್ಕೆ ಈಶ್ವರ್ ಖಂಡ್ರೆ ಅವರು ನೇತೃತ್ವ ವಹಿಸಿ ಎಲ್ಲ ಸಂಸ್ಥೆಗಳನ್ನು ಉಳಿಸ್ತಕ್ಕ ನಿಟ್ಟಿನಲ್ಲಿ, ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಆಗಬೇಕು. ರೈತರಿಗೆಲ್ಲರಿಗೆ ಸಾಲ ಸಿಗಬೇಕು, ಸ್ವಸಹಾಯ ಸಂಘದವರಿಗೆ ಸಾಲ ಸಿಗಬೇಕು, ಕಾರ್ಖಾನೆಗಳು ಉಳಿಬೇಕು, ಕಾರ್ಖಾನೆಗೆ ಕಬ್ಬು ಸಾಗಿಸ್ತಕ್ಕಂಥ ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು. ಈ ನಿಟ್ಟಿನಲ್ಲಿ ತಮ್ಮ ಯೋಚನೆ ಇರಲಿ. ಜಿಲ್ಲೆ ಜನ ತಮ್ಮ ಜೊತೆ ಇರ್ತಾರೆ, ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಧನ್ಯವಾದ. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಜಿ ಸಚಿವರು, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಸಂಸ್ಥಾಪಕ ಅಧ್ಯಕ್ಷರು, DC ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಸ್ವಸಹಾಯ ಗುಂಪುಗಳ